ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀರಾಮ್. ಇವತ್ತು ಪ್ರಸನ್ನ ವೆಂಕಟದಾಸರು ಮಾಡಿದ ಒಂದು ದಶಾವತಾರದ ಹಾಡು ಮತ್ತು ದೇವರಿಗೆ ದೃಷ್ಟಿ ತೆಗೆಯೋ ಹಾಡು. ಅದು ಹೇಳಿದರೆ ಮಕ್ಳಿಗೂ ಆಗಿರೋ ದೃಷ್ಟಿನೂ ಹೋಗುತ್ತೆ ಅಂತ ಹೇಳ್ತಾರೆ. ಮಕ್ಕಳನ್ನ ಮಲಗಿಸೋವಾಗ, ಮಕ್ಕಳು ಅಳ್ತಾ ಇರೋವಾಗ ಈ ಹಾಡು ಹೇಳಿದರೆ ಮಕ್ಕಳಿಗಾಗಿರೋ ದೃಷ್ಟಿ ಹೋಗುತ್ತೆ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ಇದರಲ್ಲಿ ದಶಾವತಾರಗಳು ಅಡಗಿದೆ. ದಶಾವತಾರದ ಅರ್ಥ ಬರೋ ಹಾಗೆ ಪ್ರಸನ್ನ ವೆಂಕಟದಾಸರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಹಾಡನ್ನು. ಇವತ್ತು ನೋಡೋಣ ಈ ಹಾಡನ್ನು. ಯಾಕೆ ಕಿರಿಕಿರಿ ಮಾಡುತ್ತಿ, ನೀ ಯಾಕೆ ಕಿರಿಕಿರಿ ಮಾಡುತ್ತಿ, ಭಕ್ತವತ್ಸಲ ಭಯ ನಿವಾರಣ ಬಟ್ಟಲು ಬಾರಿಸಲೇನು. ಓ ಯಾಕೆ ಕಿರಿಕಿರಿ ಮಾಡುತ್ತಿ, ನೀ ಯಾಕೆ ಕಿರಿಕಿರಿ ಮಾಡುತ್ತಿ, ನೀರೋಳು ಮುಳುಗಿದೆ ಏನೋ ನಿನಗೆ ನೆಗಡಿಯಾಯಿತೇನೋ, ಭಾರವ ಹೊತ್ತು ನಿನ್ನ ಬೆನ್ನು ನೊಂದಾವೇನೋ, ಧಾರುಣಿ ಬಗೆದು ನಿನ್ನ ದಾಡೆ ನೊಂದಾವೇನೋ, ದುರುಳ ಹಿರಣ್ಯಕನ ಬಗೆದು ಬೆರಳು ನೊಂದಾವೇನೋ. ಯಾಕೆ ಕಿರಿಕಿರಿ ಮಾಡುತ್ತಿ, ನೀ ಯಾಕೆ ಕಿರಿಕಿರಿ ಮಾಡುತ್ತಿ, ಧಾರುಣಿ ಅಳೆದು ನಿನ್ನ ಪಾದ ನೊಂದಾವೇನೋ, ರಾಯರ ಗೆದ್ದು ಬಾಹು ನೊಂದಾವೇನೋ, ಸೇತುವೆ ಕಟ್ಟಿ ನಿನ್ನ ರಟ್ಟೆ ನೊಂದಾವೇನೋ, ಸೇತುವೆ ಕಟ್ಟಿ ನಿನ್ನ ರಟ್ಟೆ ನೊಂದಾವೇನೋ, ಅಷ್ಟಮ ಸ್ತ್ರೀಯರನ್ನಾಳಿ ತೋಳು ನೊಂದಾವೇನೋ. ಯಾಕೆ ಕಿರಿಕಿರಿ ಮಾಡುತ್ತಿ, ನೀ ಯಾಕೆ ಕಿರಿಕಿರಿ ಮಾಡುತ್ತಿ, ಬೆತ್ತಲೆ ನಿಂದು ನಿನಗೆ ಚಳಿಯಾಯಿತೇನೋ, ಉತ್ತಮ ತೇಜಿಯನೇರಿ ಪಿತ್ತ ಹತ್ತಿತೇನೋ, ನಾರದ ಗುರುವಿಗೆ ನಾನು ಹೇಳಿ ಕಳಿಸಲೇನೋ, ಮಾಯದ ಕಪ್ಪು ನಿನ್ನ ಮೋರೆಗೆ ಹಚ್ಚಿಸಲೇನೋ, ಬಾಲಲಕುಮಿ ಲೋಲ ಪ್ರಸನ್ನ ವೆಂಕಟ ಕೃಷ್ಣ ನೀನು ಯಾಕೆ ಕಿರಿಕಿರಿ ಮಾಡುತ್ತಿ, ನೀ ಯಾಕೆ ಕಿರಿಕಿರಿ ಮಾಡುತ್ತಿ, ಭಕ್ತವತ್ಸಲ ಭಯ ನಿವಾರಣ ಬಟ್ಟಲು ಬಾರಿಸಲೇನು. ಓ ಯಾಕೆ ಕಿರಿಕಿರಿ ಮಾಡುತ್ತಿ, ನೀ ಯಾಕೆ ಕಿರಿಕಿರಿ ಮಾಡುತ್ತಿ, ಯಾಕೆ ಕಿರಿಕಿರಿ ಮಾಡುತ್ತಿ, ನೀ ಯಾಕೆ ಕಿರಿಕಿರಿ ಮಾಡುತ್ತಿ. ಇದರಲ್ಲಿ ಮತ್ಸ್ಯಾವತಾರದಿಂದ ಕಲ್ಕಿವರೆಗೂ ಎಲ್ಲ ಅವತಾರಗಳನ್ನು ಅಡಗಿಸಿದ್ದಾರೆ. ಈ 3 ನುಡಿ ಒಳಗೆ ಅದ್ಭುತವಾಗಿ ಪ್ರಸನ್ನ ವೆಂಕಟದಾಸರ ರಚನೆ ಬಹಳ ಅದ್ಭುತ. ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಅವ್ರದ್ದು ಮಹಿಮೆ ಬಹಳ ಇದೆ. ಅದನ್ನು ಯಾವಾಗಾದರೂ ಆದಾಗ ತಿಳಿಯೋಣ. ಪದ್ಯಾಂತರ್ಗತ ಶ್ರೀ ಭಾರತೀ ಪ್ರತಿ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣಿ ರಮಣ ಶ್ರೀಕೃಷ್ಣ.